ಇವತ್ತಿನಿಂದ 3 ದಿನಗಳ ತನಕ ವಿಧಾನ ಪರಿಷತ್ ಕಲಾಪ ಇರುತ್ತೆ. ಬಿಕೆ ಹರಿಪ್ರಸಾದ್ ಹಾಡಿನಿಂದ ಈಗ ವಿಪಕ್ಷಗಳು ರೊಚ್ಚಿಗೆದ್ದಿದೆ. ಇಂದಿನಿಂದ 3 ದಿನಗಳವರೆಗೆ ವಿಧಾನ ಪರಿಷತ್ ಕಲಾಪ ಇರುತ್ತೆ. ಈ ಒಂದು ಕಲಾಪದಲ್ಲಿ ಬಿಕೆ ಹರಿಪ್ರಸಾದ್ ಒಂದು ಹಾಡಿನಿಂದ ವಿಪಕ್ಷಗಳು ರೊಚ್ಚಿಗೆದ್ದಿದೆ. ಸದನದಲ್ಲಿ ಪ್ರತಿಭಟನೆ ಮಾಡಿ ಸದನ ಮುಂದೂಡಿದ್ರು. ಕಲಾಪದ ನಿಯಮಗಳ ಪುಸ್ತಕ ಹರಿದು ಹಾಕಿದ್ರು ಛಲವಾದಿ. ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಏನು ನಡೆಯುತ್ತೋ ವಿಧಾನ ಪರಿಷತ್ ಕಲಾಪ, ಈ ಒಂದು ವಿಚಾರ ಕೂಡ ಚರ್ಚೆಗೆ ಬರುತ್ತೆ, ಮತ್ತೆ ಗದ್ದಲ ಶುರುವಾಗುತ್ತೆ ಅನ್ನುವಂತಹ ಒಂದು ಮಾತುಗಳು ಕೇಳ ಬರ್ತಾ ಇದೆ. ಇಂದಿನಿಂದ 3 ದಿನಗಳ ತನಕ ನಡೆಯಬೇಕಾಗಿದ್ದ ವಿಧಾನ ಪರಿಷತ್ ಕಲಾಪ ಆರಂಭದಲ್ಲೇ ಒಂದು ಗೊಂದಲಕ್ಕೆ ಸಿಲುಕಿದೆ. ಕಾರಣ ಬಿಕೆ ಹರಿಪ್ರಸಾದ್ ಅವರ ಒಂದು ಹಾಡು, ಆ ಹಾಡಿನ ಪದಗಳು, ಅದರ ಅರ್ಥ ಮತ್ತು ಸದನದ ಗಂಭೀರತೆಗೆ ತಕ್ಕದ್ದಲ್ಲ ಅನ್ನುವಂಥ ಒಂದು ಆರೋಪ. ಇದನ್ನೇ ಹಿಡ್ಕೊಂಡು ವಿಪಕ್ಷಗಳು ರೊಚ್ಚಿಗೆದ್ದಿದ್ವು. ಇದು ಸದನವೇ ವೇದಿಕೆಯ ಅನ್ನುವಂಥ ಒಂದು ಕೂಗು ಕೇಳಬಂದಿತ್ತು. ಯಾವತ್ತು ಸದನದ ಗೌರವ ಕಾಪಾಡಬೇಕು ಅನ್ನುವಂಥ ಅಪೇಕ್ಷೆಗಳು ಒಂದರ ಮೇಲೆ ಒಂದು ಬಿದ್ವು. ಮಾತು ಕೇವಲ ಟೀಕೆಯಲ್ಲಿ ನಿಲ್ಲಿಲ್ಲ. ವಿಪಕ್ಷಗಳು ನೇರವಾಗಿ ಸದನದ ಮಧ್ಯಭಾಗಕ್ಕೆ ಇಳಿದು ಪ್ರತಿಭಟನೆ ಶುರು ಮಾಡಿದ್ವು. ಪ್ರತಿಭಟನೆ ಅಷ್ಟಕ್ಕೆ ನಿಲ್ಲದೆ ಒಂದು ಕ್ಷಣದಲ್ಲಿ ಕಲಾಪದ ನಿಯಮಗಳ ಪುಸ್ತಕವೇ ಹರಿದು ಹಾಕುವ ದೃಶ್ಯ ಕೂಡ ನಡೆಯಿತು. ಛಲವಾದಿಯವರ ಆ ಒಂದು ನಡೆ ಸದನದಲ್ಲಿ ಶಾಕನ್ನು ಉಂಟು ಮಾಡಿತು. ಇದು ರಾಜಕೀಯ ಆಕ್ರೋಶದ ಗರಿಷ್ಠ ಹಂತ ಅನ್ನೋದು ಎಲ್ಲರಿಗೂ ಸ್ಪಷ್ಟ ಆಗಿತ್ತು. ಗದ್ದಲ, ಘೋಷಣೆ, ಆಕ್ಷೇಪಗಳ ನಡುವೆ ಕೊನೆಗೆ ಅಧ್ಯಕ್ಷರು ಕಲಾಪವನ್ನು ಮುಂದೂಡತಕ್ಕಂತಹ ಒಂದು ತೀರ್ಮಾನವನ್ನು ಕೈಗೊಂಡರು. 3 ದಿನಗಳ ಕಾಲ ಕಲಾಪ ಅನ್ನುವಂಥ ನಿರೀಕ್ಷೆ ಮೊದಲ ದಿನವೇ ಅಡಚಣೆಗೆ ಸಿಕ್ಕಾಕೊಳ್ತು. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಕ್ಕೆ ನಮ್ಮೊಂದಿಗೆ ಮೆಟ್ರೋ ಬ್ಯೂರೋ ಹೆಡ್ ಸೋಮಶೇಖರ್ ಗಾಂಧಿ ಅವರು ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸೋಮಶೇಖರ್, ಇವತ್ತು ಮತ್ತೆ ವಿಧಾನಸಭೆಯ ಕಲಾಪ ಆರಂಭ ಆಗ್ತಾ ಇದೆ. ಇಂದಿನಿಂದ 3 ದಿನಗಳ ಕಾಲ ವಿಧಾನ ಪರಿಷತ್ ಕಲಾಪ ಇರುತ್ತೆ. ಅದರ ಜೊತೆಗೆ ಬಿಕೆ ಹರಿಪ್ರಸಾದ್ ಹಾಡಿನಿಂದ ವಿಪಕ್ಷಗಳು ರೊಚ್ಚಿಗೆದ್ದಿದ್ವು. ಪುಸ್ತಕಗಳನ್ನು ಹರಿದು ಹಾಕುವಂಥ ಒಂದು ಘಟನೆ ಕೂಡ ನಡೀತು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡೋದಾದರೆ, ಇವತ್ತು ಯಾವ ವಿಚಾರ ಚರ್ಚೆ ಆಗ್ಬೋದು ವಿಧಾನಸೌಧದಲ್ಲಿ? ಮನ್ರೇಗಾ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಯಾವ್ಯಾವ ಚರ್ಚೆಗಳು ಆಗ್ಬೋದು, ಯಾರ್ಯಾರು ಧ್ವನಿ ಎತ್ತಬಹುದು ಅಂತ? ಯಾಕಂದ್ರೆ ಕಳೆದ ಗುರುವಾರ ಮತ್ತು ಶುಕ್ರವಾರ ವಿಧಾನ ಪರಿಷತ್ತು ಸಭೆ ಕಲಾಪ ಬಹಳಷ್ಟು ಸಾರ್ವಜನಿಕರಿಗೆ ಆಕ್ರೋಶಕ್ಕೀಡಾಗಿತ್ತು. ಕಾರಣ ಇಷ್ಟೇ, ಹಿರಿಯ ನಾಯಕರಾದಂತಹ ಬಿಕೆ ಹರಿಪ್ರಸಾದ್ ಅವರು ಮಾತನಾಡತಕ್ಕಂಥ ಬರದಲ್ಲೇ ಪೋಕ್ಸೋ ಕಾಯ್ದೆಯಡಿ ಮತ್ತು ಹಲವಾರು ಅದು ನಮ್ಗೆ ಅದು ಆ ವಿಚಾರ ನಮ್ಗೆ ಇಲ್ಲಿ ಮಾತಾಡೋದಕ್ಕೂ ನಮ್ಗೆ ಅಸಹ್ಯ ಆಗುತ್ತೆ ಅಂತ ವಿಚಾರಗಳನ್ನ ಪ್ರಸ್ತಾಪ ಮಾಡಿದ್ರು. ಅದನ್ನ ಪ್ರತಿಪಕ್ಷಗಳು ಪ್ರತಿಭಟನೆ ಮಾಡಿ ಧರಣಿ ಮಾಡಿಸಿ ಬಿಕೆ ಹರಿಪ್ರಸಾದ್ ಅವರನ್ನ ಸದನದಿಂದ ಸಸ್ಪೆಂಡ್ ಮಾಡಬೇಕು ಅಂತೇಳಿ ಒತ್ತಾಯ ಮಾಡಿ ಇಡೀ ದಿನ ಒಂದು ಧರಣಿ ಕಾರ್ಯಕ್ರಮವನ್ನು ನಡೆಸಿದ್ರು. ಆನಂತರ ಪ್ರತಿಪಕ್ಷದ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಅವರು ಸಹ ಒಂದು ಏನು ವಿಧಾನಸಭೆಯ 2 ಉಭಯ ಸದನಗಳ ಕಲಾಪವನ್ನು ಒಂದು ಸರಿಯಾದ ಕ್ರಮದಲ್ಲಿ ಮಾಡಬೇಕು ಅಂದ್ರೆ ಒಂದು ನಿಯಮಾವಳಿಯನ್ನು ರೂಪಿಸಿಕೊಂಡಿರ್ತಾರೆ. ಆ ನಿಯಮಾವಳಿ ರೂಪದ ಪುಸ್ತಕವನ್ನು ಹರಿದು ಹಾಕಿದ್ರು. ಆ ನಿಟ್ಟಿನಲ್ಲಿ ಹೇಳ್ಬೇಕು ಅಂದ್ರೆ ಅವಾಗಲೂ ಸಹ ಆಡಳಿತ ಮತ್ತು ವಿರೋಧ ಪಕ್ಷದ ನಾಯಕರ ನಡುವೆ ಒಂದು ಮಾತಿನ ಚಕಮಕಿ ನಡೆದಿತ್ತು. ಕಳೆದ ಶುಕ್ರವಾರ ಇಡೀ ವಿಧಾನ ಪರಿಷತ್ ಕಲಾಪ ಆಡಳಿತ ಸದಸ್ಯರ ಮತ್ತು ವಿರೋಧ ಪಕ್ಷದ ಸದಸ್ಯರ ನಡುವೆ ಮಾತಿನ ಚಕಮಕಿಯಿಂದ ಬಹಳಷ್ಟು ಗೊಂದಲಕ್ಕೀಡಾಗಿತ್ತು. ಅಂತಿಮವಾಗಿ ಸಭಾಪತಿಯಾದ ಬಸವರಾಜ ಹೊರಟ್ಟಿ ಅವರು ಬಿಕೆ ಹರಿಪ್ರಸಾದ್ ಅವರ ಇಂದ ಕ್ಷಮೆ ಕೇಳಿಸುತ್ತೇನೆ ಎಂದು ಹೇಳಿದ ನಂತರ ವಿಧಾನ ಪರಿಷತ್ ಕಲಾಪ ಆರಂಭವಾಯಿತು.
ರಾಜ್ಯ ಸರ್ಕಾರ ಇನ್ನು 3 ದಿನಗಳ ಕಾಲ ವಿಧಾನ ಪರಿಷತ್ ಕಲಾಪ ಮತ್ತು ವಿಧಾನಸಭೆ ಕಲಾಪವನ್ನು ವಿಸ್ತರಣೆ ಮಾಡಿದೆ. ಇವತ್ತು ಸಹ ಅದರ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ರಾಜ್ಯಪಾಲರ ವಂದನಾ ನಿರ್ಣಯದ ಬಗ್ಗೆ ಚರ್ಚೆ ಆಗುವ ಸಾಧ್ಯತೆ ಇದೆ ಮತ್ತು ಇವತ್ತು ವಂದನಾ ನಿರ್ಣಯ ಬಗ್ಗೆ ಚರ್ಚೆಯಾಗಿ ಸರ್ಕಾರದಿಂದ ಉತ್ತರವೂ ಸಹ 2 ಮನೆಗಳಲ್ಲೂ ಸಿಗುವ ನಿರೀಕ್ಷೆ ಇದೆ ಬೋಪಣ್ಣ. ಥ್ಯಾಂಕ್ ಯು ನಿಮ್ಮದ ಮಾಹಿತಿಗಾಗಿ ಸೋಮಶೇಖರ್.